ಮುಖ್ಯ ಕಾರಣ ಆಗಿದ್ದು ತ್ಯಾಗರಾಜ್ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಇವತ್ತು ವರ್ಲ್ಡ್ ಪ್ರಾಸ್ಟಿಟ್ಯೂಟ್ ಡೇ, ಸೊ ಅವ್ರಿಗೆ ಸಂಬಂಧಪಟ್ಟಿರೋ ಗೀತೆ ಆಗಿರೋ ಕಾರಣ ಒಂದು ಲಿರಿಕಲ್ ವಿಡಿಯೋ ಅವ್ರು ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ ಇವತ್ತು. ಇನ್ನು ಹೇಳ್ಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನ್ನಿಯಸ್ಟ್ ಥಿಂಗ್ ಅಂದರೆ ಲಿರಿಕ್ಸ್. ಯಾವುದೋ ಒಂದು ಮೂಮೆಂಟಲ್ಲಿ ಕ್ರಿಯೇಟ್ ಆಗಿದೆ ಲಿರಿಕ್ಸ್. ಇದು ತುಂಬ ಕಾಮಿಕಲ್ ಆಗಿ ತುಂಬ ಡೆಪ್ತ್ ಆಗಿ ಬರ್ತಿದ್ದು ಪ್ರಮೋದ್ ಜೋಯಿಸ್ ಅವರು ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದ್ರು. ಆ್ಯಂಡ್ ನನ್ನ ಮೋಹನ್ ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ರು. ನನ್ನ ಸ್ವಾಮಿ ಸರ್ ಎವ್ರಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೋನ್ ಆಫ್ ದ ಟೀಮ್ ಭರತ್ ಸರ್ ಅವರು. ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ. ಯಾವುದಕ್ಕೆ ಸಿನಿಮಾಕ್ಕೆ ಏನು ಬೇಕೋ ಅದು ಫುಲ್ ಜಡ್ಜ್ಮೆಂಟ್ ವಹಿಸ್ತಾರೆ. ಎಲ್ಲೊಂದು ಸಣ್ಣ ಸಣ್ಣ ವಿಷಯಕ್ಕೂ ಮಾಸ್ಟರ್ ಏನು ಕೇಳ್ತಾರೋ ಕೊಡ್ತಾರೆ. ನಮ್ಮ ಕ್ಯಾಮ್ರಾಮನ್ ಸರ್ ಇಂಟಿಮೇಟ್ ಮಾಡೋದನ್ನು ಕೊಡ್ತಾರೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ನಮ್ಮಂಥ ಹೊಸ ಕಲಾವಿದರನ್ನ ಇಟ್ಕೊಂಡು ಅವಕಾಶ ಕೊಟ್ಟು ನಮ್ಮನ್ನು ಕರ್ಕೊಂಡು ನಿಲ್ಲಿಸಿದ್ದಕ್ಕೆ ನಾವು ಸದಾ ಆಭಾರಿಯಾಗಿರ್ತೀವಿ ಅವರಿಗೆ. ಯಾಕಂದ್ರೆ ನನ್ನಂಥ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆ್ಯಕ್ಟರ್ ಆಗಬೇಕು, ರೈಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ಬರ್ತಾರೆ. ಬಟ್ ನಮಗೆಲ್ಲ ಆಗೋ ಒಂದು ಸಮಸ್ಯೆನ ಪ್ರೊಡ್ಯೂಸರ್ ಎಲ್ಲಿದ್ದಾರೆ, ನಮ್ಮನ್ನು ಯಾರು ಹಾಕುವಂತಾರೆ, ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ, ನಾವು ಹೆಂಗೆ ಸಿಗ್ತಾರೆ ಅವರು, ಇದು ಯಾವಾಗಲೂ ಒಂದು ನಮಗೆ ಕಾಡುವಂಥ ಪ್ರಶ್ನೆಗಳು. ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನ ಗುರುತಿಸಿ ನಮ್ಮನ್ನು ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿ ಒಂದು ರೆಕಗ್ನೈಸೇಷನ್ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರಿಗೆ. ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ, ಆದರೆ ಅದು ಜಾಸ್ತಿ ನಿಲ್ತಿಲ್ಲ. ಹೊಸ ಸಿನಿಮಾಗಳು ನಿಲ್ಲಬೇಕು, ಅದು ಓಡಬೇಕು, ಅದರೊಟ್ಟಿಗೆ ನಮ್ಮಂಥ ಎಲ್ಲ ಕಲಾವಿದರು ಬೆಳಿಬೇಕು. ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವುಗಳು ಬೆಳೆಸಿದ್ರೆ ಬೆಳವಣಿಗೆ ಅದು. ಸೊ ನಿಮ್ಮ ಕೈಯಲ್ಲಿದೆ, ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು. ಲೀಡಾಗಿ ಮಾಡ್ತಾ ಇದ್ದೀನಿ, ಹೀರೋ ಮಾಡ್ತಾ ಇದ್ದೀನಿ ಪಾತ್ರ. ಸೊ ಫಸ್ಟ್ ಹಾಫು ಸೆಕೆಂಡ್ ಹಾಫಿಗೂ ತುಂಬ ಒಂದು ಕಾಂಟ್ರಾಸ್ಟ್ ಆಗಿರುವಂಥ ಪಾತ್ರ. ನಾರ್ಮಲ್ ಕಾಲೇಜ್ ಫ್ರೆಂಡ್ಸು, ಹುಡುಗ ಫ್ರೆಂಡ್ಸ್ ತಮಾಷೆ ಮಾಡೋದು, ಅನ್ಎಂಪ್ಲಾಯ್ಮೆಂಟ್ಸ್. ಏನು ಸರ್? ಇಲ್ಲ ಇಲ್ಲ ಇಲ್ಲ, ಅದು ಒಂದು ಬರ್ತಡೇ ಟೀಸರ್. ಅದು ಇಸ್ ಒನ್ ಆಫ್ ದ ಕಂಟೆಂಟ್ ಅಷ್ಟೇ. ಸೊ ತಾಯಿ ಸಾಂಗ್ ನೋಡಿದ್ರಲ್ಲ, ತಾಯಿ ಸಾಂಗ್ ಬೇರೆ ಥರನೇ ಇದೆ. ಸೊ ಎಲ್ಲ ರೀತಿಯಾಗಿರೋ ಕಂಟೆಂಟ್ ಇದೆ, ಪ್ರೀತಿ ಇದೆ, ಮದರ್ ಎಮೋಷನ್ಸ್ ಇದೆ. ಹೌದೌದೌದು, ಅದು ಮದರ್ಸ್ ಡೇ ಆಗಿರೋ ಕಾರಣಕ್ಕೆ ಜಸ್ಟ್ ಒಂದು ಬಿಟ್ಟಿದ್ದೀವಿ. ದ ಕಂಪ್ಲೀಟ್ ಸಾಂಗ್ ಬರುತ್ತೆ ಸಿನಿಮಾದಲ್ಲಿ. 5 ಸಾಂಗ್, ಅದು ಒಂದು ಸಾಂಗ್. ಇಲ್ಲ ಇಲ್ಲ ಇಲ್ಲ, ಸಿನಿಮಾದಲ್ಲಿ ಫುಲ್ ಕ್ಲಾರಿಟಿ ಇದೆ. ಬರ್ಡೇ ಟೀಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮೇಕಿಂಗ್ ಮಾಡಿದ್ದೀವಿ ಅಷ್ಟೇ. ಅಂದರೆ ಇಂಟ್ರೊಡ್ಯೂಸ್ ಮಾಡೋ ಥರ. ಖೇಲ ಅಂದರೆ ಗೇಮ್ ಅಂತ ಸಂಸ್ಕೃತದಲ್ಲಿ. ದ ಗೇಮ್ ಆಫ್ ಲವ್ ಅಂತ. ಪ್ಲೇಯರ್, ಆಟಗಾರ, ದ ಗೇಮ್ ಆಫ್ ಲವ್ ಅಂತ. ಖೇಲ, ಇದು ಖೇಲ, ಖ ದೊಡ್ಡ ಖ, ಖೇಲ, ದ ಗೇಮ್ ಆಫ್ ಲವ್. ಹೇಳ್ಬೋದು ಅಂತಂದ್ರೆ ಲವ್ ಸ್ಟೋರಿ ತೋರಿಸ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ, ಬೇರೆ ತರ ಏನಂತಾರೆ ಟೆಂಡೆನ್ಸಿ ತಗೊಳ್ಳೋದು, ಚೇಂಜಸ್. ಅಂದ್ರೆ ಕಂಪ್ಲೀಟ್ಲಿ ಟ್ರೈನ್ಡ್ ಅಲ್ಲ, ಕಂಪ್ಲೀಟ್ಲಿ ಓಕೆ. And like I've done 2 dramas and then ಹೀಗೆ ಟ್ರೈ ಮಾಡ್ತಾ ಇದ್ದೆ ಮೂವೀಸ್ಗೆ. ದೆನ್ ಹಾಗೆ ಬಂತು. ಟ್ರೈನಿಂಗ್ ತಗೊಂಡಿಲ್ಲ ಸರ್, ಡ್ರಾಮಾಸ್ ಮಾಡ್ತಾ ಇದ್ದೆ ಅಷ್ಟೇ. ಶಿವಮೊಗ್ಗ ಟೀಮ್ ಸರ್, ನೀನಾಸನ್. ಥ್ಯಾಂಕ್ ಯು. First of all, I am very lucky to be in this team and ಭರತ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ. ವಿ ವೆಂಟ್ ಟು ಉತ್ತರಾಖಂಡ್ ಫಾರ್ ದ ಶೂಟಿಂಗ್. ಸಾಂಗ್ ಶೂಟ್ ಮಾಡಿದ್ದೀವಿ ನಂದು ಮತ್ತು ವಿಹಾನ್ದು. ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ಅದನ್ನು ರಿಲೀಸ್ ಮಾಡಿಲ್ಲ. ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಸೋರಿ ಸ್ಟಾರ್ಟಿಂಗಲ್ಲೇ ಒಂದು ಗಣೇಶ ಸಾಂಗ್ ಇದೆ, ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ. ಮೋಹನ್ ಬಜ್ರಂಗಿ ಈ ಸಾಂಗನ್ನು ಹೇಗೆ ಕಂಪೋಸ್ ಮಾಡಿದ್ದಾರೆ, ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ಕೂಡ. ಸೊ ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲ ಉತ್ತರಾಖಂಡ್ ಹೋದಾಗ ನಾವು ಏನೂ ಪ್ಲಾನಿಂಗೇ ಇರಲಿಲ್ಲ. ಇಲ್ಲಿಂದ ಹೋದ್ವಿ ಇಮಿಡಿಯೇಟ್ 2 ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು, ಆ ಬರ್ಫ್ ಇತ್ತು. ಸೊ ಅಲ್ಲಿ ಶೂಟಿಂಗ್ ಏನು ಪ್ಲಾನಿಂಗೇ ಇಲ್ಲ. ನಮ್ಮ ಕಂಬಿರಾಜು ಅವರು ಕೊರಿಯೋಗ್ರಾಫರ್. ಹೌದು ನನ್ನ ಕೆರಿಯರೇ ಈ ಸಿನಿಮಾಲಿದೆ. ನನ್ನ ಕೆರಿಯರ್ ಯಾವ ಥರ ಮಾಡ್ಕೋತೀನಿ ಅನ್ನೋದು ಈ ಸಿನಿಮಾಯಿಂದ ಡಿಪೆಂಡ್ ಆಗುತ್ತೆ.
ಸರ್ ಅದು ಬೇಡ ಸರ್, ಇವಾಗ ಒಳ್ಳೆ ದಿನಗಳಿದೆ ನಂದು, ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಹಳೇದನ್ನೆಲ್ಲ ಪಾಸ್ಟ್ ಇಸ್ ಪಾಸ್ಟ್. ಚಿತ್ರಕಥೆ ಮತ್ತು ಪ್ರೊಡಕ್ಷನು ನಂದೇ. ನಮ್ಮ ಪ್ರಮೋದ್ ಜೋಯಿಸ್ ಅವ್ರು ಡೈಲಾಗ್ಸ್ ಬರ್ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ನಂದೇ ಇದೆ, ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಅಪ್ಪನ ಸಜೆಷನ್ಸು ಅದೇ ಸ್ಕ್ರೀನ್ ಪ್ಲೇಲಿ ಯಾವ ಥರ ಹೋಗ್ಬೇಕು ಏನು ಅಂತ ಹೇಳ್ಕೊಡ್ತಾ ಇದ್ರು. ಅವ್ರ ಗೈಡೆನ್ಸ್ ಇದ್ದರೆ ನಾವು ಮಾಡೋಕ್ಕಾಗಲ್ಲ. ಏನೇನು ಸಪೋರ್ಟ್ ಬೇಕೋ ಎಲ್ಲ ತೊಗೊಂಡೆ ಅವ್ರ ಕಡೆಯಿಂದ. ಇಲ್ಲ, ಇನ್ನೂ ತೋರಿಸಿಲ್ಲ. ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ, ಅವಾಗ ತೋರಿಸ್ತೀನಿ ಸಿನಿಮಾ ಅವ್ರಿಗೆ. ಸರ್ ಹೌದು ಹೌದು ಹೌದು, ನಂದು ಸೂಪರ್ ಬೈಕ್ಸ್ ಮತ್ತು ಸೂಪರ್ ಕಾರ್ಸ್ ಡೀಲರ್ ನಾನು. ಇಂಪೋರ್ಟೆಡ್ ಕಾರ್ಸ್ ಬೈಕ್ಸ್ ಡೀಲರು. ಸೊ ಅದು ಬಿಟ್ಟು ಇವಾಗ ಈ ಕಡೆ ಫುಲ್ ಫ್ಲೆಡ್ಜಲ್ಲಿ ಈ ಕಡೆ ಹಿಡಿದಿದ್ದೀನಿ ಈಗ. ಥ್ಯಾಂಕ್ ಯು ಸರ್. ನಮ್ಮದು ಆಲ್ರೆಡಿ ಈ ಸಿಚುವೇಶನ್ ಬೇರೆ ಸಾಂಗ್ ರೆಡಿ ಆಗೋಗಿತ್ತು. ದಿಢೀರಂತ ನಂದು ಗಣಪತಿ ಸಾಂಗ್ ಇದ್ದು ಲೈವ್ ನಡೀತಾ ಇದ್ದಾಗ ಮೈಸೂರಲ್ಲಿ ಬಂದರು. ಸರ್ ಒಂದು ಸ್ವಲ್ಪ ಅರ್ಜೆಂಟ್ ಇದೆ ಬಂದುಬಿಡ್ತೀನಿ ಅಂದರು. ಸರಿ ಸರ್ ಬನ್ನಿ, ಹೇಗಿದ್ರು ನಿಮ್ಮದೇ ಲೈವ್ ನಡೀತಿದೆ. ಬಂದವರೇ ಸರ್ ಆ 2 ಸಾಂಗ್ ಬೇಡ, ಇಮಿಡಿಯೇಟ್ಲಿ ಚೇಂಜ್ ಮಾಡಿಬಿಡೋಣ ಸಾಂಗ್ನ. ಏನು ಸಾಂಗ್ ಚೇಂಜ್ ಮಾಡಬೇಕು ಸರ್ ಅಂತ ಈಗನೇ ಮಾತಾಡ್ತಾ ಇದ್ದಂಗೆ ಹೇಳಿದ್ರು, ಈ ಥರ ಸಿಚುವೇಶನ್ ಚೇಂಜ್ ಮಾಡಿದ್ದೀನಿ, ಸೆಕೆಂಡ್ ಹಾಫಲ್ಲಿ ನೀವು ಸ್ವಲ್ಪ ಬೇರೆ ಥರ ಇರಬೇಕು. ಆಯಿತು ಅಂತ ಹೇಳಿ ನಮ್ಮ ಪ್ರಮೋದ್ ಜೋಯಿಸ್ ಸರ್ ಬಂದಿದ್ರ ಜೊತೆಗೆ ಅವ್ರು ಅಲ್ಲೇ ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಬಾಂಡಿಂಗು ಈಗ ಚಿತ್ರಕಥೆಯಲ್ಲೂ ಇರ್ಬೋದು ಅಥವಾ ವರ್ಕಲ್ಲಿ ಇರ್ಬೋದು, ಅದು ಹೇಗಿತ್ತು ಗೊತ್ತಿಲ್ಲ. ನನ್ನ ಎದುರುಗಡೆ ಬಂದಾಗ ಆನ್ ಸ್ಪಾಟಲ್ಲಿ ಲೈನ್ಸ್ಗಳನ್ನು ಒಂದು ಪೇಪರ್ ಹಿಡ್ದಿಲ್ಲ, ಪೆನ್ ಹಿಡ್ದಿಲ್ಲ ಸರ್. ಹಾಗೇ ಒಂದು ಫ್ಲೋಲ್ಲಿ ಹೇಳ್ಕೊಂಡು ಹಾಗೇ ಒಂದು ಸಾಂಗನ್ನು ರೆಡಿ ಮಾಡಿಕೊಟ್ರು. ಸ್ಟುಡಿಯೋದಲ್ಲಿ ಕುತ್ಕೊಂಡು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಾಂಗನ್ನ ಲಿರಿಕ್ಸನ್ನು ಹಾಗೆ ಹೇಳಿದ್ರು, ಅಲ್ಲೇ ಕಂಪೋಸ್ ಆಯಿತು. ಮಾರನೇ ದಿನ ಬೆಳಗ್ಗೆನೇ ಲೈವ್ ಆಯಿತು. ಇಮಿಡಿಯೇಟ್ಲಿ ಚೆನ್ನೈಗೆ ಹೋದ್ವಿ, ಆಡಿಸಿದ್ವಿ, ಮಾಸ್ಟರ್ ಮಾಡಿಕೊಂಡು ಇವತ್ತು ರಿಲೀಸು. ವಿತಿನ್ 1 ವೀಕಲ್ಲಿ ಆಗಿರೋವಂಥ ದೊಡ್ಡ ಕೆಲಸ ಸರ್ ಇದು. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಟೀಮ್ ವರ್ಕ್ ಇದ್ದಾಗ ಒಬ್ರಿಗೊಬ್ರು ಯಾವ ಥರ ಆ ಬಾಂಡಿಂಗ್ ಬೆಳೆಯುತ್ತೋ ಆ ಬಾಂಡಿಂಗು ನಮಗೊಂದು ಸಕ್ಸಸ್ ರೂಟಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಭರತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಭರತ್ ನಾವು ಒಂದು 5 ವರ್ಷದಿಂದ ತುಂಬ ಕ್ಲೋಸಾಗಿ ಬರ್ತಾ ಇದ್ವಿ. ಹಾಗೆಯೇ ಬಂದರು, ಒಳ್ಳೆ ಒಂದು ಕತೆ ಹೇಳಿದ್ರು. ಒಂದು 2-3 ಕತೆ ಆದಮೇಲೆ ಈ ಕಥೆಯಲ್ಲಿ ತುಂಬ ಫಿಕ್ಸ್ ಆಗೋದು. ಇದರಲ್ಲಿ ಏನೋ ಒಂದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ, ಸಿನಿಮಾ ತಾನೇ ತಗೊತಾ ಇದೆ, ಏನೇನು ಬೇಕು ಅಂತ. ಒಳ್ಳೆ ಸಾಂಗ್ ಇದು ಬೇಕು ಅಂದರು. ಗಣಪತಿ ಹಬ್ಬದ ದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ. ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆಯಿಂದ ಇವತ್ತು ಈ ಒಂದು ಸಾಂಗ್ ರಿಲೀಸ್ ಆಗೋ ಲೆವೆಲಿಗೆ ಬಂದಿದೆ. ನಮ್ಮ ಸಾಂಗಲ್ಲಿ ಒಟ್ಟು 5 ಸಾಂಗು ಈ ಸಿನಿಮಾದಲ್ಲಿದೆ. ಒಂದು ಗಣಪತಿ ಸಾಂಗು, ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ. ಹಾಗೆ ಪುಣ್ಯಪ್ರೀತಿ ಅಂತ ಹೇಳಿ ಒಂದು ಸಾಂಗು. ಆಮೇಲೆ ಇನ್ನೊಂದು ಬಿ ಕೇರ್ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್ ಡೈರೆಕ್ಟರ್ ಚೇತನ್ ಸರ್ ಬರೆದಿದ್ದಾರೆ ಲಿರಿಕ್ಸು. ಆಮೇಲೆ ಅಮ್ಮ ಸಾಂಗನ್ನು ಮನೋಜ್ ಸೌಗನ್ ಅಂತ ಬರ್ತಿದ್ದಾರೆ, ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ಗಳು ಹಾಡಿದ್ದಾರೆ. ಈ ಪುಣ್ಯಪ್ರೀತಿ ಸಾಂಗನ್ನು ವೇಲು ಮುರುಗನ್ ಸರ್ ಹಾಡಿದರು. ಅವರು ಫಸ್ಟು ನಾವು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಹೇಳಿದರು, ಕನ್ನಡ ನಮಗೆ ಆ ಸ್ಪಷ್ಟತೆ ಬರ್ತಾ ಇಲ್ಲ, ನಾನು ಹೇಗೆ ಟ್ರೈ ಮಾಡಲಿ, ಒಳ್ಳೆ ಸಿಂಗರ್ಸ್ ಹತ್ರ ಹಾಡಿಸಿ ಇನ್ನೊಂದು ಬೆಸ್ಟ್ ಅಂತ. ಬಟ್ ನಾವು ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ನಾವು ಶೂಟ್ ಮಾಡಿರುವಂಥ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸಿಗೆ ತಕ್ಕಂತೆ ಆ ಭಾಷೆ, ಆ ಪ್ರೊನೌನ್ಸಿಯೇಷನ್ ಆ ಥರ ಇದ್ದಾಗ ಇನ್ನು ತಮಿಳ್ ಕನ್ನಡ ಅಂದರೆ ಆ ಒಂದು ನೀವು ನೋಡಿದ್ರಿ ಲಿರಿಕಲಲ್ಲಿ ಆ ಏರಿಯಾ ಹೇಗಿತ್ತೋ ಅದೇ ಥರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ವೇಲು ಮುರುಗನ್ ಸರ್ ಹತ್ರ ಆಡಿಸಿದ್ವಿ. ಅವರು ತುಂಬ ಖುಷಿಪಟ್ಟು ಕನ್ನಡದಲ್ಲಿ ನಾನು ಈ ಥರ ಒಂದು ಸಾಂಗ್ ಆಡ್ತೀನಿ ಅಂತ ಅವ್ರಿಗೂ ಖುಷಿ ಆಯಿತು. ನನಗೂ ಒಂದು ಒಳ್ಳೆ ಸಿಂಗರ್ ನಮಗೂ ಹಾಡಿದ್ದಾರೆ ಅಂತ ಖುಷಿಯಾಗಿದೆ. ಹಾಗೆ ಇನ್ನು ಉಳಿದ ಹಾಗೆ ಎಲ್ಲ ನಮ್ಮ ಕನ್ನಡ ಸಿಂಗರ್ಸ್ಗಳನ್ನೇ ಹಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಗಣಪತಿ ಸಾಂಗ್ ಶೂಟ್ ಆಗಬೇಕು ಸರ್. ಇಲ್ಲ ಸರ್, ನಾನು ಹೇಳ್ಬಿಟ್ಟಿದ್ದೀನಿ ಬೇಡ ಸರ್ ಅಂತ. ಇಲ್ಲ, ಅದೇ ನೆಕ್ಸ್ಟ್ ಅದೇ ಕೆಲಸ ಸರ್. ಸರ್ ಇಲ್ಲಿ ಉತ್ತರಾಖಂಡ, ಮೈಸೂರು, ಬೆಂಗಳೂರು ಇದೆಲ್ಲ ಶೂಟ್ ಮಾಡಿದ್ವಿ. ಸಿನಿಮಾದಲ್ಲಿ ನೋಡಿ ಅದನ್ನು ಓಕೆ. ಸೊ ಅದ್ಭುತವಾಗಿ ಲಿರಿಕ್ಸನ್ನ ಬರೆದಿದ್ದಾರೆ ನಮ್ಮ ಪ್ರಮೋದ್ ಜೋಯಿಸ್ ಅವರು. ನೀವು ಬಂದಿರೋಂಥ ಎಲ್ರಿಗೂ ಧನ್ಯವಾದ ಇಷ್ಟಪಡ್ತೀನಿ. ನಮಸ್ಕಾರಗಳಾಗಿದೆ.
ಈ ಸಾಂಗು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿರ್ದೇಶಕರಿಗೆ ಹಾಗೂ ಅವರೇ ನಿರ್ಮಾಪಕರಿಂದ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿ ಈ ಅವಕಾಶ ಕೊಟ್ಟರು. ಈ ಅವಕಾಶ ಸಿಗೋಕ್ಕೆ ಕಾರಣ ನಮ್ಮ DOP ಸಾಂಗ್ ಸರು. ಇವರು ನನ್ನನ್ನು ನಂಬಿ ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ಟರು. ನೋಡಿ ಈ ಥರ ರೈಟಿಂಗಲ್ಲಿದ್ದರೆ ಹೇಗಿದ್ರು ಸಿನಿಮಾಗೆ ಡೈಲಾಗ್ಸು ಇದಕ್ಕೆಲ್ಲ ನೋಡಿ ಅಂತ. ಸೊ ಆ ಸಂದರ್ಭದಲ್ಲಿ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ, ಈ ಸೀಕ್ವೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ವಿ, ಈ ಥರದ್ದು ಒಂದು ಸಾಂಗ್ ಮಾಡೋಣ. ಮೇ ಬಿ ಬಂದಿಲ್ಲ ಅಂತ ಒಂದು ಇದರಲ್ಲಿ ಮಾಡಿದ್ವಿ. ಸೊ ಹಾಗೆ ಮೈಸೂರಿಗೆ ಕರ್ಕೊಂಡೋದ್ರು. ಗೊತ್ತಿರಲಿಲ್ಲ ಅವತ್ತೇ ಸಾಂಗ್ ಕಂಪೋಸ್ ಆಗುತ್ತೆ, ಅವತ್ತೇ ರೆಕಾರ್ಡಿಂಗ್ ಲೈವ್ ಎಲ್ಲ ಆಗ್ಬಿಡುತ್ತೆ ಅವತ್ತೇ ಅಂತ ಗೊತ್ತಿರಲಿಲ್ಲ. ಸಡನ್ನಾಗೆ ಅವ್ರಿಗೂ ಇಷ್ಟ ಆಯಿತು. ಒಂದು 2 ಲೈನ್ ಹೇಳ್ತಾ ಹೋದೆ. ಯೂಶ್ವಲಾಗಿ ನಮ್ಗೆ ಹೆಂಗಂದರೆ ಕಂಪೋಸ್ ಆಗಿರೋ ಟ್ಯೂನ್ಗೆ ಲಿರಿಕ್ಸ್ ಬರೀತಿದ್ವಿ. ಸೊ ಇದು ಲಿರಿಕ್ ನಾನೊಂದು ಲೈನ್ ಹೇಳ್ತಾಯಿದ್ರೆ ಅವನಿಗೆ ಕಂಪೋಸ್ ಮಾಡ್ತಾಯಿದ್ವಿ ತ್ಯಾಗರಾಜ್ ಸರ್. ಇದು ಮೇಜರ್ ಪ್ರಿಂಟ್ಸ್ ಆ್ಯಕ್ಚುಲಾಗಿ ತ್ಯಾಗರಾಜ್ ಸರ್ಗೆ ಹೋಗಬೇಕು. ಇಮಿಡಿಯೇಟಾಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದಂದರೆ ಅಷ್ಟು ತಮಾಷೆ ಎಲ್ಲ. ಆಮೇಲೆ ಈಗ ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡಿಸಿ ನಮ್ಮ ಕೈ ಕೊಟ್ಟರು ಸಾಂಗ್ನ. ಅವ್ರಿಗೆ ಇದರಲ್ಲಿ ಮೇಜರ್ ಪ್ರಿಂಟ್ಸ್ ಹೋಗಬೇಕು. ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಂದು ಸಲ ನಾನು ಭರತ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ತುಂಬ ಸಂದರ್ಭಗಳಲ್ಲಿ ಪುಣ್ಯಾತ್ಗಿತ್ತಿ ಅಂತ ಹೇಳ್ತೀವಲ್ಲ, ಅಂದರೆ ಅಲ್ಲ ಒಳ್ಳೆಯವರಿಗೇನೆ ಒಳ್ಳೆ ಕೆಲಸಗಳು ಮಾಡುವಂಥ ತುಂಬ ಹೆಣ್ಮಕ್ಳಿಗೂ ಪುಣ್ಯಾತ್ಗಿತ್ತಿ ಅಂತ ಹೇಳ್ತೀವಲ್ಲ. ಹಾಗಾಗಿ ಕ್ಯಾರೆಕ್ಟರ್ ಪ್ರಕಾರ ಅದು ಆಳವಾಗಿಡಿದಾಗ ಬೇರೆ ಬೇರೆ ಆಯಾಮಗಳು ಬರುತ್ತಲ್ಲಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಸಂಗೀತ ಭಟ್ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದಾರಲ್ಲ, ಪುಣ್ಯಾತ್ಗಿತ್ತಿ ಅನ್ನೋ ಪದ ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರಿಗೆ ಪ್ಲ್ಯಾನ್ ಮಾಡಿ ನಾವು ಪುಣ್ಯಾತ್ಗಿತ್ತಿ ಈ ಥರ. ಹಾಂ ಅಲ್ಲ, ಅದು ಹೀರೋಯಿನ್ಗೆ ಸ್ಪೆಷಲ್ ಅಪಿಯರೆನ್ಸಿಗೆ ಬರ್ತಿರ್ಲಿಲ್ವಲ್ಲ. ಸೊ ತುಂಬ ಕಡಿಮೆ ಸಾಂಗ್ಸಲ್ಲಿ ಬಂದಿದೆ ಪುಣ್ಯಾತ್ಗಿತ್ತಿ. ಹಾಗಾಗಿ ಇದಕ್ಕೆ ನಿರ್ದೇಶಕರು ಒಪ್ಪಿಗೆ ಸಿಗ್ತಾರ. ಸೊ ಅದನ್ನೇ ಸಾಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಶೋಕಿ ಇಲ್ಲ ನಮಗೆ, ಬೈಕೇ ಶೋಕಿ ನಮಗೆ. ಬೈಕ್ನೇ ಗರ್ಲ್ ಫ್ರೆಂಡ್ ಥರ ನೋಡ್ತೀವಿ ನಾವು. ಅದು ಬಂದು ಆ ಕ್ಯಾರೆಕ್ಟರ್ ಹೇಗಿದೆ ಅದ್ರ ಪ್ರಕಾರ, ಯಾಕಂದರೆ ಒಂದು ಹುಡುಗನ ಲೈಫ್ ಹಾಳು ಮಾಡ್ತಾಳೆ ಅನ್ನೋ ಇದರಿಂದ ಆ ಥರ ಬರ್ದಿದೆ. ಅದು ಸಿಂಪಲ್ ನೀವು ಜಸ್ಟಿಫಿಕೇಶನ್ ಕೊಡ್ತೀನಿ ಅದಕ್ಕೆ ಸರ್. ಏನು ಸರ್? ಹೌದು ಹೌದು, ಆ ಕ್ಯಾರೆಕ್ಟರ್ಗೆ ಮಾತ್ರ, ಬೇರೆ ಹೆಣ್ಮಕ್ಳಿಗೆ ನಾವು ಹೇಳೋಕ್ಕಾಗಲ್ಲ. ಜನರಲೈಸ್ಡ್ ಅಲ್ಲ ಅದು. ಆ ಕ್ಯಾರೆಕ್ಟರ್ ಏನು ಸಂಬಂಧಪಟ್ಟಿದೆಯೋ ಅದಕ್ಕೆ ಸೂಟಬಲ್ ಲೈನ್ಸ್ ಅಷ್ಟೇ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯುವರಾಜ್ ಗೌಡ. ಫಸ್ಟ್ ಇವತ್ತು ಸೆಕೆಂಡ್ ಮೂವಿ ರಿಲೀಸ್, ಸೆಕೆಂಡ್ ಸಾಂಗ್ ರಿಲೀಸ್. ಓಕೆನಾ? ಪುಣ್ಯಾತ್ಗಿತ್ತಿ ಒಂಥರ ಟೈಟಲ್ಲೇ ಒಂಥರ ಯೂನಿಕ್ ಆಗಿದೆಯಲ್ಲ. ಅದರಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬ ಯೂನಿಕ್ ಆಗಿದ್ದಾರೆ. ನಮ್ಮ ತ್ಯಾಗರಾಜ್ ಸರ್ ಆಗಲಿ ಮತ್ತು ಮೋಹನ್ ಮಾಸ್ಟರ್ ಓಕೆನಾ, ಒಳ್ಳೆ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ಈ ಥರ ಸಾಂಗ್ ಔಟ್ಪುಟ್ ಬರಬೇಕಂದ್ರೆ ಇದಕ್ಕೆಲ್ಲ ಬ್ಯಾಕ್ ಸಪೋರ್ಟ್ ಬೇಕಲ್ಲ. ನಮ್ಮ ಭರತ್ ಸರ್ ಓಕೆನಾ, ಆ ಹೊಸೊಬ್ಬರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇವಾಗ ನಾನು ಎಲ್ಲೋ ಒಂದು ಮೂದಲಿದೆ ಅಂತ ತಿಳ್ಕೊಳ್ಳಿ, ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು DOP ಸರ್ ಅವರ ನನಗೆ ಮುಖ್ಯ ಕಾರಣ, ಯಾಕಂದರೆ ಈ ಪಾತ್ರ ಸಿಗೋಕ್ಕೆ ಅವರು ನನಗೆ ರೆಕಮೆಂಡ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದೊಂದು 2ನೇ ಮೂವಿ ಕೇಳ. ನನ್ನ ಪಾತ್ರ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸರ್ ನನ್ನ ಪಾತ್ರದ ಮೇಲೆ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ಹೇಳೋಕ್ಕಾಗಲ್ಲ ಸರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಫ್ರೆಂಡ್ ನನಗೆ ಸಿನಿಮಾದಲ್ಲಿ ಎಲ್ಲದ್ರ ಜೊತೆ ಇರ್ತಾರೆ.